ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮಿಂದ ಏನೇ ಒಂದು ತಪ್ಪುಗಳಾದರೂ, ಏನೇ ಒಂದು ನಾವು ಸರಿ ಕೆಲಸ ಮಾಡಿದ್ರೂ ಅಷ್ಟೇ ಅದರಲ್ಲೆಲ್ಲ ಭಗವಂತನ ಇಚ್ಛೆ ಇರುತ್ತೆ. ನಾವು ಬೇಕು ಬೇಕು ಅಂತ ಯಾವುದೇ ಒಂದು ತಪ್ಪನ್ನು ನಾವು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಗೊತ್ತಿದ್ದು ತಪ್ಪು ಮಾಡ್ತು ಅಂತಂದರೆ ಆ ತಪ್ಪಿಗೆ ಶಿಕ್ಷೆ ಅನ್ನೋದನ್ನು ಸಹ ಭಗವಂತ ಕೊಡ್ತಾರೆ. ಆದರೆ ಗೊತ್ತಿಲ್ಲದೆ ಇರೋದನ್ನು ನಾವು ತಿಳಿದಿರ ನಾವು ಆ ತಪ್ಪನ್ನು ಮಾಡ್ತು ಅಂತಂದರೆ ದೇವರು ಅದಕ್ಕೆ ಶಿಕ್ಷೆ ಕೊಡೋದಿಲ್ಲ. ಏಕೆ ಅಂತಂದರೆ ದೇವರು ಕ್ಷಮಿಸೋ ಅಂಥವ್ರು. ಹಂಗಾಗಿ ಗೊತ್ತಿಲ್ದಿರ ಮಾಡೋಂಥ ತಪ್ಪಿಗೆ ಕ್ಷಮೆ ಅನ್ನೋದು ಇರುತ್ತೆ. ನಾವು ವಾರದ ದಿವಸ ಆಗಿರ್ಬೋದು, ಇಲ್ಲ ಬೇರೆ ದಿವಸ ಆಗಿರ್ಬೋದು, ಏಕಾದಶಿ ದಿವಸ ಆಗಿರ್ಬೋದು, ಇಲ್ಲ ಉಪವಾಸ ಇರ್ತೀವಿ ಅಂತ ನಾವು ಸಂಕಲ್ಪ ಮಾಡಿರ್ತೀವಿ. ಆದರೆ ನಮಗೆ ಮರ್ತೋಗುತ್ತೆ ಏಕಾದಶಿ ಇವತ್ತೇ ಇದೆ ಅನ್ನೋದು ಸಹ ಮರ್ತೋಗುತ್ತೆ. ಹಂಗಾಗಿ ಊಟ ನಾಷ್ಟ ಅನ್ನೋದು ನಾವು ಮಾಡಿಬಿಟ್ಟಿರ್ತೀವಿ. ಯಥಾಸ್ಥಿತಿ ಪ್ರಕಾರ ಡೈಲಿ ಪೂಜೆ ಅನ್ನೋದು ಸಹ ನಾವು ಮಾಡಿರ್ತೀವಿ. ಆದರೆ ಏಕಾದಶಿ ಇದೆ ಇವತ್ತು ಉಪವಾಸ ಅನ್ನೋದು ಸಹ ಗೊತ್ತಿರಲಿಲ್ಲ. ಹಾಗಾಗಿ ನಾನು ನಾಷ್ಟ ಊಟ ಮಾಡಿಬಿಟ್ಟಿದ್ದೀನಿ, ಏನೂ ತಪ್ಪಾಗೋದಿಲ್ವಾ ಅಂತ ಕೆಲವ್ರು ಕೇಳ್ತಾರೆ. ಇಲ್ಲ, ಏನೂ ತಪ್ಪಾಗೋದಿಲ್ಲ. ಏಕೆ ಅಂತಂದರೆ ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ದೇವ್ರ ಇಚ್ಛೆ ಪ್ರಕಾರನೇ ನಮ್ಮ ಜೀವನ ಮುಂದುವರಿತಾ ಇರುತ್ತೆ. ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಭಗವಂತನ ಅನುಗ್ರಹ ಇರಬೇಕು. ನಮ್ಮಿಷ್ಟದಂಗೆ ಏನೇನು ನಡೆಯೋದಿಲ್ಲ. ನಮ್ಮ ಇಷ್ಟ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಹಂಗಾಗಿ ದೇವರು ನಡೆಸಿ ದಾರಿನಲ್ಲಿ ನಾವು ನಡೆಯುವಂಥದ್ದು. ನಮಗೆ ಗೊತ್ತಿರಬೇಕು ನಾವು ನಾಳೆ ಏಕಾದಶಿ ಇದೆ ಪೂಜೆ ಮಾಡಬೇಕು ಅಂತ ಅನ್ನೋದು ಇಚ್ಛೆ ಆಗಿತ್ತು ಅಂತಂದರೆ ದೇವ್ರುಗಳು ನಮಗೆ ಅನುಗ್ರಹ ಮಾಡ್ತಾರೆ, ನಮಗೆ ತಿಳಿಸಿ ನಮಗೆ ಸೂಚನೆ ಅನ್ನೋದು ಕೊಡ್ತಾರೆ. ಆದರೆ ಅದು ಮರ್ತೋಗುತ್ತೆ, ನಮಗೆ ನೆನಪು ಬರೋದಿಲ್ಲ, ಬೇರೆ ಬೇರೆ ಕೆಲಸದಲ್ಲಿ ನಾವು ಮರ್ತೋಗಿರ್ತೀವಿ ಅಂತಂದರೆ ರಾಯರ ಇಚ್ಛೆ ಅಲ್ಲಿ ಇರೋದಿಲ್ಲ. ಹಂಗಾಗಿ ರಾಯರ ಅನುಗ್ರಹ ಇಲ್ಲ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಏನೇ ಒಂದು ಕೆಟ್ಟದ್ದು ನಡೆದ್ರು ಒಳ್ಳೇದು ನಡೆದ್ರು ಅದ್ರ ಜೊತೆಯಲ್ಲಿ ದೇವರು ಇರ್ತಾರೆ. ಏಕೆ ಅಂತಂದರೆ ಒಳ್ಳೆಯದು ಕೆಟ್ಟದ್ದು ನಡೆದ್ರೇ ನಮ್ಮ ಜೀವನದಲ್ಲಿ ಸಿಹಿ ಅನ್ನೋದನ್ನು ಸಹ ನಾವು ಅನುಭವಿಸೋವಂಥದ್ದು. ಬರೀ ಸಿಹಿನೇ ಕೇಳೋ ಅಂಥದ್ದಲ್ಲ, ಕಹಿನೂ ಸಹ ನಾವು ಕೇಳಬೇಕು. ಏಕೆ ಅಂತಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಸುಖ ದುಃಖ ಎರಡೂ ಅಷ್ಟೇ, ಎರಡು ಮುಖದಂತೆ, ಎರಡು ಮುಖವಾಡ ಧರಿಸಿದಂತೆ. ಸುಖ ಕಂಡ ಮೇಲೆ ದುಃಖ ಅನ್ನೋದು ಬರುತ್ತೆ, ದುಃಖ ಕಂಡ ಮೇಲೆ ಸುಖ ಅನ್ನೋದು ಸಹ ಭಗವಂತ ಕೊಡ್ತಾರೆ. ಯಾವುದೂ ಅಷ್ಟೇ ಈಗ ಮಳೆಗಾಲ ಬಂದಮೇಲೆ ಬೇಸಿಗೆಗಾಲ ಬರೋದು, ಬೇಸಿಗೆಗಾಲ ಬಂದಮೇಲೆ ಚಳಿಗಾಲ, ಈ ಥರ ಎಲ್ಲ ಬರ್ತಿರುತ್ತಲ್ಲ. ಹಂಗಾಗಿ ಯಾವುದೇ ಒಂದು ಕಾಲ ಆಗಲಿ ಪರ್ಮನೆಂಟಾಗಿ ಇರೋದಿಲ್ಲ. ಅದೇ ಥರನೇ ಸುಖ ದುಃಖ ಕಷ್ಟ ನೋವು ಅನ್ನೋದು ಸಹ ಯಾವುದೂ ಅಷ್ಟೇ ಪರ್ಮನೆಂಟಾಗಿ ನಮ್ಮ ಜೊತೆಲಿ ಇರೋದಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ತಾನೇ ಇರ್ತೀವಿ. ನಮ್ಮ ಜೀವನನೂ ಸಹ ಭಗವಂತ ಬದಲಾಯಿಸ್ತಿರ್ತಾರೆ. ಆದರೆ ನಾವು ಗೊತ್ತಿದ್ದು ಕೆಲವು ತಪ್ಪುಗಳನ್ನ ಮಾಡ್ತು ಅಂತಂದರೆ ಆ ತಪ್ಪಿಗೂ ಸಹ ಶಿಕ್ಷೆ ಅನ್ನೋದು ಸಹ ಭಗವಂತ ಕೊಟ್ಟೇ ಕೊಡ್ತಾರೆ. ಏಕೆ ಅಂತಂದರೆ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಮಾಡಿದ್ರೆ ದೇವರು ಕ್ಷಮಿಸ್ತಾರೆ, ತಿರ್ಗಾ ಆ ರೀತಿ ಮಾಡಬೇಡ ಅಂತಲೂ ಸಹ ನಮಗೆ ಸೂಚನೆ ಕೊಡ್ತಾರೆ. ಆದರೆ ತಿಳಿದು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆನೂ ಇರೋದಿಲ್ಲ. ಮುಂದೆ ನಾವು ಏನೇ ಒಂದು ಮಾಡೋಕ್ಕೆ ಹೋದ್ರೂ ಅಷ್ಟೇ ಅದಕ್ಕೆ ಶಿಕ್ಷೆ ಅನ್ನೋದು ದುಪ್ಪಟ್ಟಾಗಿ ಭಗವಂತ ನಮಗೆ ಕೊಡ್ತಾರೆ. ನನ್ನ ತಂದೆ ರಾಯರು ಎಲ್ಲನೂ ಕ್ಷಮಿಸೋವಂಥವ್ರು. ನಾವು ಒಂದು ಸತಿ ಎರಡು ಸತಿ ತಪ್ಪು ಮಾಡಿದ್ರು ಸಹ ಕ್ಷಮಿಸ್ತಾರೆ. ಆದರೆ ಅದೇ ತಪ್ಪನ್ನೇ ಪದೇ ನಾವು ಮಾಡ್ತು ಅಂತಂದರೆ ದೇವ್ರುಗಳು ಕ್ಷಮಿಸ್ತಾರೆ, ರಾಯರು ಕ್ಷಮಿಸ್ತಾರೆ. ನಾನು ಮಾಡೋ ತಪ್ಪನ್ನು ಭಗವಂತ ನೋಡ್ತಾನೆ ಇರ್ತಾರ. ಇದೊಂದು ತಪ್ಪು ಮಾಡೋಣ, ಇದೊಂದು ಸತಿ ನಾವು ಬೇರೆ ದಾರಿಲಿ ಹೋಗೋಣ ಅಂತ ನಾವು ಯೋಚನೆ ಮಾಡ್ತು ಅಂತಂದರೆ ಅಲ್ಲಿ ದೇವ್ರ ಅನುಗ್ರಹ ಇರೋದಿಲ್ಲ. ನಮಗೆ ಹೆಜ್ಜೆಜ್ಜೆಗೂ ಕಷ್ಟಗಳು ನೋವು ಕಣ್ಣೀರು ಕೊಡೋ ಅಂಥದ್ದು ದೇವ್ರುಗಳು. ಇನ್ನು ವಾರದ ದಿವಸ ಆಗಿರ್ಬೋದು, ಇಲ್ಲ ಏಕಾದಶಿ ದಿವಸ ಆಗಿರ್ಬೋದು, ನಾವು ಮನೆಯಲ್ಲಿ ಪೂಜೆನೂ ಸಹ ಮಾಡ್ತಿರ್ತೀವಿ. ನಮಗೆ ಗೊತ್ತಿರೋದಿಲ್ಲ ಏಕಾದಶಿ ಇದೆ, ನಾವು ಊಟ ನಾಷ್ಟ ಮಾಡಿಬಿಟ್ಟಿದ್ದೀವಿ ಅಂತ ನನಗೆ ಒಬ್ಬರು ಕಮೆಂಟ್ ಹಾಕಿದರು. ಏನೂ ತಪ್ಪಾಗೋದಿಲ್ಲ, ಎಲ್ಲ ರಾಯರ ಇಚ್ಛೆನೇ ಆಗಿರುತ್ತೆ. ನೀವು ನಿನ್ನೆ ಏಕಾದಶಿ ಅಂತ ತಿಳ್ಕೊಂಡು ನಿನ್ನೆ ಏಕಾದಶಿ ಪೂಜೆ ಮಾಡಿದ್ವಿ, ಇವತ್ತು ನಾನು ಊಟ ಮಾಡಿಬಿಟ್ಟೆ ಅಂತ ನೀವು ನನಗೆ ಹೇಳಿದ್ರಿ, ಏನೂ ತಪ್ಪಾಗೋದಿಲ್ಲ, ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಒಂದು ದಿನ ಮುಂಚಿತವಾಗಿ ರಾಯರು ನಿಮ್ಮ ಕೈಲಿ ಪೂಜೆ ಅನ್ನೋದನ್ನು ಮಾಡಿಸ್ಕೊಂಡಿದ್ದಾರೆ. ನೀವು ಮಾಡೋ ಪೂಜೆ ರಾಯರಿಗೆ ಇಷ್ಟ ಆಗಿದೆ. ನೋಡಿ, ನಾನು ಹೇಳಿದ್ನಲ್ಲ, ನಮ್ಮಿಂದ ಆಗುವಂಥ ತಪ್ಪು ನಮ್ಗೆ ಗೊತ್ತಿಲ್ದಿರ ಆಯಿತು ಅಂತಂದರೆ ಅದನ್ನು ದೇವ್ರುಗಳು ಕ್ಷಮಿಸ್ತಾರೆ. ಈಗ ಕೆಲವರು ಏಕಾದಶಿ ಉಪವಾಸನ 15 ಸತಿ ಯಾರ ಕೈಲೂ ಮಾಡೋಕ್ಕಾಗೋದಿಲ್ಲ, ಸಾಧ್ಯವಾಗೋದಿಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಒಂದು ಟೈಮು 2 ಟೈಮು ಇಲ್ಲ ಬೆಳಗ್ಗೆಯಿಂದ ನೈಟ್ ತನಕ ಉಪವಾಸ ಇರ್ಬೋದು. ಆದರೆ ಇಡೀ ದಿವಸ ಉಪವಾಸ ಇದ್ದು ಇನ್ನು ನಾಳೆ ಬೆಳಗ್ಗೆ ಪೂಜೆ ಮಾಡಿದ ನಂತರ ನಾವು ಉಪವಾಸ ಬಿಟ್ಟು
ಊಟ ಮಾಡೋ ಅಂಥದ್ದು ಅನ್ನೋದು ಈ ಥರ ಏಕಾದಶಿ ಅನ್ನೋದು ಆಚರಿಸ್ತಾರೆ. ಆದರೆ ಇದು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಇವಾಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಹುಷಾರಿರೋದಿಲ್ಲ, ಆರೋಗ್ಯ ಸರಿ ಇರೋದಿಲ್ಲ. ಅವರು ಟೈಮ್ಗೆ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಒಂದು ಟೈಮು ಊಟ ನಾಷ್ಟ ಬಿಟ್ಟರು ಸಹ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗುತ್ತೆ, ಮತ್ತು ಅವ್ರಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಸಹ ಬರುತ್ತೆ. ಇದನ್ನು ಸಹ ನಾನು ಸುಮಾರು ಜನದ ಕೈಲಿ ಕೇಳಿದ್ದೀನಿ, ನಾನು ಅವ್ರ ಬಾಯಲ್ಲಿ. ಏಕೆ ಅಂತಂದರೆ ನನಗೂ ಏಕಾದಶಿ ಉಪವಾಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಉಪವಾಸ ಇರ್ತೀನಿ, ಪೂಜೆನೂ ಸಹ ಮಾಡ್ತೀನಿ. ಆದರೆ ಇನ್ನೊಂದು 2 ದಿವಸ ಆದಮೇಲೆ ನನಗೆ ಕೈ ಕೊಡುತ್ತೆ. ಆರೋಗ್ಯನ ನಂಗೆ ಸುಧಾರಿಸೋದಕ್ಕಾಗೋದಿಲ್ಲ. ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗುತ್ತೆ, ಎದೆ ಉರಿ ಜಾಸ್ತಿ ಆಗುತ್ತೆ, ಕಾಲು ಕೈ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು 15 ದಿವಸಕ್ಕೊಂದ್ಸತಿ ಉಪವಾಸನ ನಾನು ಒಂದು ದಿನ ಮಾಡಿದ್ರೆ 3-4 ದಿವಸ ಬೇಕು ನಾನು ಹುಷಾರಾಗೋದಕ್ಕೆ. ನನಗೆ ಆರೋಗ್ಯ ಸರಿ ಇರೋದಿಲ್ಲ. ಹಂಗಾಗಿ ನಾನು ಮಾಡಬೇಕಾ ಮಾಡಬೇಡ್ವಾ ಅಂತಲೂ ಸಹ ಕೆಲವರು ಕೇಳ್ತಾರೆ. ನೋಡಿ, ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಉಪವಾಸ ಮಾಡಿನೇ ದೇವ್ರನ್ನ ನಾವು ಹೊಲ್ಸ್ಕೋಬೇಕು ಅಂತ ಇಲ್ಲ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ನಾವು ಮಾಡೋ ಕೆಲಸದಲ್ಲಿ ನಮ್ಮ ಮನಸ್ಸಿನಲ್ಲಿ ಭಗವಂತ ಇರ್ತಾನೆ. ನಾವು ಒಳ್ಳೆ ದಾರಿನ ಶ್ರದ್ಧೆ ಭಕ್ತಿಯಿಂದ ನಾವು ಕೆಲಸ ಕಾರ್ಯನ ಮಾಡ್ತು ಅಂತಂದರೆ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಇನ್ನು ಕೆಲವರು ದೇವ್ರ ಪೂಜೆ ಮಾಡೋದಿಲ್ಲ, ದೇವಸ್ಥಾನಕ್ಕೂ ಹೋಗೋದಿಲ್ಲ. ಮನೆಯಲ್ಲಿ ದೇವ್ರ ಮನೆಯೂ ಸಹ ಕೆಲವರು ಇಟ್ಕೊಂಡಿರೋದಿಲ್ಲ. ಒಂದು ದೇವ್ರ ವಿಗ್ರಹ ಇಟ್ಕೊಂಡಿರ್ತಾರೆ, ಅದಕ್ಕೆ ಪ್ರತಿದಿನ ಕೈ ಮುಗಿತಾರೆ. ನಮ್ಗಳ ಥರ ದಿನ ಬೆಳಗ್ಗೆ ಎದ್ದೊಳೋದು, ದೇವ್ರ ಮನೆ ಕ್ಲೀನ್ ಮಾಡೋದು, ದೇವ್ರಿಗೆ ದೀಪ ಹಚ್ಚೋದು, ಪೂಜೆ ಮಾಡೋದು, ಈ ಥರ ಕೆಲವರು ಮಾಡೋದಿಲ್ಲ. ನಾನು ಸಹ ಅವ್ರನ್ನೆಲ್ಲ ನೋಡಿದ್ದೀನಿ. ಆದರೆ ಅವ್ರ ಜೀವನ ಚೆನ್ನಾಗಿಲ್ವ? ಚೆನ್ನಾಗೇ ಇದೆ. ಯಾಕೆ ಅಂತಂದರೆ ಅವ್ರ ಮನಸ್ಸಿನಲ್ಲಿ ಯಾರಿಗೂ ಏನು ಕೆಟ್ಟದ್ದನ್ನು ಬಯಸೋದಿಲ್ಲ. ಅವ್ರು ಮಾಡೋ ಕೆಲಸದಲ್ಲಿ ಭಗವಂತನ ನೋಡ್ತಾರೆ. ಈಗ ಯಾರ ಹತ್ರನಾದರೂ ಏನಾದರೂ ಮಾತಾಡಬೇಕು, ಯಾರಿಗೇನಾದರೂ ಕೊಡಬೇಕು ಅಂತಂದರೂ ಸಹ ಅವರು ಮನಸ್ಸು ಬಿಚ್ಚಿ ಕೊಡ್ತಾರೆ. ಕೊಡಬೇಕು ಅನ್ನೋ ಇಚ್ಛೆ ಅವ್ರಿಗೆ ಇರುತ್ತೆ. ಯಾರನ್ನೂ ಅಷ್ಟೇ ಕೆಟ್ಟ ದೃಷ್ಟಿನಲ್ಲಿ ನೋಡೋದಿಲ್ಲ. ಕೆಟ್ಟದಾಗಿಯೂ ಸಹ ಅವ್ರು ಯೋಚನೆ ಮಾಡೋದಿಲ್ಲ, ಕೆಟ್ಟ ದಾರಿಗೂ ಸಹ ಅವ್ರು ಹೋಗೋದಿಲ್ಲ. ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ, ಒಳ್ಳೆ ಕೆಲಸನೇ ಮಾಡ್ತಾರೆ. ಅಂಥವ್ರ ಜೊತೆಲಿ ದೇವ್ರು ಇರ್ತಾರೆ. ದೇವ್ರ ಪೂಜೆ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ, ದೇವ್ರ ಅನುಗ್ರಹ ಸಿಕ್ಕುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಅದು ಏಕೆಂತಂದರೆ ಇಡೀ ದಿನ ಕೂತ್ಕೊಂಡು ನಾವು ದೇವ್ರ ಮುಂದೆ ದೇವ್ರ ಜಪ ಮಾಡೋದು, ದಿನ ದೇವಸ್ಥಾನಕ್ಕೆ ಹೋಗೋದು, ದೇವ್ರನ್ನೇ ನೆನೆಸ್ಕೊಳ್ಳೋದು ಮಾಡ್ತಿದ್ರೆ ದೇವ್ರ ಅನುಗ್ರಹ ಸಿಕ್ಕುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲ, ಅದು ಒಂದು ಭಾಗ ಅಷ್ಟೇ. ದೇವರು ನಂಬಬೇಕು, ದೇವ್ರ ಪೂಜೆ ಮಾಡಬೇಕು, ದೇವಸ್ಥಾನಗಳ್ಗೆ ಹೋಗಬೇಕು, ಅದು ಒಂದು ಭಾಗ. ನಾವು ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಮಾಡೋ ಕೆಲಸನೇ ಸರಿ ಇಲ್ಲ ಅಂತಂದಮೇಲೆ ದೇವರು ಅನುಗ್ರಹ ಮಾಡೋದಿಲ್ಲ. ನೀರಿನಲ್ಲಿ ಹೋಮ ಮಾಡಿದಾಗೆ ನಾವು ಪ್ರತಿದಿನ ಇಡೀ ದಿನ ದೇವ್ರ ಪೂಜೆ ಮಾಡಿದ್ರು, ದೇವ್ರನ್ನೇ ನೆನೆಸ್ಕೊಂಡ್ರು, ನಾವು ಮಾಡೋ ತಪ್ಪುಗಳಿಂದ ದೇವ್ರುಗಳು ಅಷ್ಟೇ ಸೂಚನೆ ಕೊಡೋದಿಲ್ಲ, ನಮಗೆ ಒಳ್ಳೆಯದು ಸಹ ಮಾಡೋದಿಲ್ಲ. ನಾವು ಒಳ್ಳೆ ದಾರಿಲಿ ಹೋಗ್ತೀವೋ, ಒಳ್ಳೆ ಕೆಲಸ ಮಾಡ್ತೀವೋ, ಬೇರೆಯವ್ರಿಗೆ ನಾವು ಕೆಟ್ಟದ್ದು ಬಯಸೋದನ್ನ ಮೊದಲು ನಿಲ್ಲಿಸ್ಬೇಕು. ಕೆಟ್ಟದ್ದು ಬಯಸೋದಾಗಲಿ, ಕೆಟ್ಟದ್ದು ಯೋಚನೆನೂ ಸಹ ನಾವು ಮಾಡೋದಕ್ಕೆ ಹೋಗಬಾರ್ದು. ದೇವ್ರು ಇರ್ತಾರೆ. ನಾವು ಕೆಟ್ಟದ್ದು ಮಾಡೋದಿಲ್ಲ, ಮನಸ್ಸಿನಲ್ಲೇ ಕೆಟ್ಟದ್ದನ್ನೇ ಬಯಸ್ತೀವಿ ಅನ್ನೋದಾಯಿತು ಅಂತಂದರೆ ಅಲ್ಲೂ ಸಹ ದೇವ್ರ ಅನುಗ್ರಹ ಆಗೋದಿಲ್ಲ. ಹಂಗಾಗಿ ನಾವು ಮಾಡೋ ಕೆಲಸ ಎಷ್ಟು ಒಳ್ಳೆಯದಾಗಿರುತ್ತೋ ನಮಗೆ ದೇವ್ರುಗಳು ಸಹ ನಮ್ಮ ಜೊತೆಯಲ್ಲೇ ಇದ್ದು ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ಇದು ಎರಡೂ ಮುಖದಂತೆ ಭಗವಂತ ನಮಗೆ ಸೂಚನೆ ಕೊಡ್ತಾರೆ. ಇದೆರಡನ್ನೂ ನಾವು ಪಾಲಿಸ್ತು ಅಂತಂದರೆ ಅಂಥವ್ರ ಜೀವನ ಅಂತೂ ಹೇಳ್ಕೊಳ್ಳೋದೇ ಬೇಡ. ಅವರು ಮೊದಲಿಂದ ಕೊನೆ ತನಕನೂ ಅವ್ರ ಜೀವನನ ಅಷ್ಟು ಚೆನ್ನಾಗಿ ಕಳೀತಿರ್ತಾರೆ. ಯಾವ ಕಷ್ಟ ಕೊಡೋದಕ್ಕೂ ಭಗವಂತ ಯಾರೂ ಮುಂದೆ ಬರೋದಿಲ್ಲ. ಅವ್ರ ಜೊತೇಲಿ ದೇವ್ರುಗಳಿರ್ತಾರೆ. ಇನ್ನು ಜನ ಕಷ್ಟ ಕೊಡೋದಿರಲಿ, ಭಗವಂತನೂ ಸಹ ಕಷ್ಟ ಕೊಡೋದಕ್ಕೆ ಇವ್ರಿಗೆ ಮುಂದೆ ಬರೋದಿಲ್ಲ. ಏಕೆಂತಂದರೆ ಇವರು ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇರ್ತಾರೆ ಅಂತಂದರೆ ಅವ್ರ ಜೊತೇಲಿ ದೇವತೆಗಳ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಅನ್ನೋದಿರುತ್ತೆ. ಹಂಗಾಗಿ ನಾವು ಒಪ್ಪತ್ತು ತಿನ್ನಲಿ, ಒಪ್ಪತ್ತು ಹಸ್ಕೊಂಡಿರಲಿ, ಯಾರಿಗೂ ಅಷ್ಟೇ ಕೇಡು ಅನ್ನೋದನ್ನು ಬಯಸಬಾರ್ದು. ಕೆಲವರು ದಿನ ಬೆಳಗ್ಗೆ ಆದ್ರೆ ಸಾಕು, ಇವ್ರಿಗೆ ಮೋಸ ಮಾಡಬೇಕು, ನಾನು ಇವತ್ತು ಯಾರಿಗೆ ಅನ್ಯಾಯ ಮಾಡಬೇಕು, ಯಾರ ತಲೆ ಹೊಡಿಬೇಕು, ಯಾರಿಗೆ ಕಿತ್ಕೊಂಡು ತಿನ್ನಬೇಕು, ಯಾರ್ಯಾರ ಕಣ್ಣಲ್ಲಿ ನೀರು ಹಾಕಿಸ್ಬೇಕು ಅಂತಲೇ ಸಹ ಕೆಲವರು ಯೋಚನೆ ಮಾಡ್ತಿರ್ತಾರೆ. ಅಂಥವ್ರನ್ನ ಯಾವತ್ತೂ ಸಹ ಬೆಳೆಯೋದಕ್ಕೆ ಭಗವಂತ ಬಿಡೋದಿಲ್ಲ. ಅವರು ಬೆಳೆಯೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅವ್ರನ್ನ ದೇವ್ರುಗಳು ತುಳಿತಾನೆ ಇರ್ತವೆ. ಇದು ಸಹ ನಾವು ಕಣ್ಣಲ್ಲಿ ನೋಡ್ತಿರ್ತೀವಿ. ಯಾಕೆ ಅಂತಂದರೆ ಕಷ್ಟ ಕೊಟ್ಟವ್ರಿಗೆ ಕೊಡ್ತಾರೆ, ನಾವು ಕಷ್ಟನೇ ಅನುಭವಿಸ್ತಾ ಇರ್ತೀವಿ ಅಂತ ಅಂದ್ಕೋತೀವಲ್ಲ, ಅದೆಲ್ಲ ಇದೇ ಸೂಚನೆ. ಏಕೆ ಅಂತಂದರೆ ಅವ್ರ ಮನಸ್ಸಿನಲ್ಲಿ ಏನಿರುತ್ತೋ, ಅವ್ರು ಯಾರು ಋಣ ಕಿತ್ಕೊಂಡು ತಿಂದಿರ್ತಾರೋ, ಯಾರಿಗೆ ಮೋಸ ಮಾಡಿರ್ತಾರೋ, ಯಾರನ್ನ ಹೊಟ್ಟೆ ಉರಿಸಿರ್ತಾರೋ, ಯಾರ ಸಂಸಾರನ ಹಾಳು ಮಾಡಿರ್ತಾರೋ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಾಗೋದಿಲ್ಲ ಅವ್ರು ಮಾಡಿರೋಂಥದ್ದು. ದೇವ್ರ ಹತ್ರ ಎಲ್ಲವೂ ಸಹ ಲೆಕ್ಕ
ಇರುತ್ತೆ. ಒಂದು ಸಾಸಿವೆ ಕಾಳಷ್ಟು ತಪ್ಪನ್ನ ನಾವು ಮಾಡಿದ್ರು ಸಹ ಅದಕ್ಕೆ ಶಿಕ್ಷೆ ಅನ್ನೋದು ಖಂಡಿತ. ಏಕೆಂತಂದರೆ ಶಿಕ್ಷೆ ಕೊಟ್ಟಿಲ್ಲ ಅಂತಂದರೆ ನಾವು ತಿರ್ಗಾ ನೆಕ್ಸ್ಟು ಇದಕ್ಕಿಂತ ದೊಡ್ಡ ತಪ್ಪು ಅನ್ನೋದನ್ನ ನಾವು ಮಾಡ್ತೀವಿ ಅಂತಲೇ ಭಗವಂತನಿಗೆ ಗೊತ್ತಿರುತ್ತೆ. ಹಂಗಾಗಿ ಒಂದು ಸಣ್ಣ ಸಾಸಿವೆ ಕಾಳಷ್ಟು ತಪ್ಪು ಮಾಡಿದಾಗಲೇ ಅದಕ್ಕೆ ಶಿಕ್ಷೆ ಕೊಟ್ಬಿಟ್ರೆ ತಿರ್ಗಾ ಮುಂದೆ ತಪ್ಪಿನ ದಾರಿ ತುಳಿಯೋದಿಲ್ಲ ಅಂತಂದ್ಬಿಟ್ಟೆ ಮನುಷ್ಯನಿಗೆ ಅವಾಗವಾಗಲೇ ಕಷ್ಟ ಕೊಡೋವಂಥದ್ದು. ಇವತ್ತು ನಾನು ಯಾರಿಗಾದ್ರೂ ಕೆಟ್ಟದ್ದು ಮಾಡ್ತಿದ್ರೆ ನಾಳೆ ನಮಗೆ ದೇವ್ರುಗಳು ಕೆಟ್ಟದ್ದು ಮಾಡ್ತಾರೆ. ಯಾಕೆ ಅಂತಂದರೆ ಇದೆಲ್ಲ ನೀನು ಮುಂದೆ ಅದನ್ನೇ ನೀನು ಪಾಲಿಸ್ಕೊಂಡು ಹೋಯ್ತು ಅಂತಂದರೆ ನೀನು ದೊಡ್ಡ ಮೋಸಗಾರ ಆಗ್ತೀಯ. ಬೇರೆಯವ್ರ ಜೀವನನೇ ಹಾಳು ಮಾಡೋದನ್ನ ನೀನು ವೃತ್ತಿ ಮಾಡ್ಕೊಂಬಿಡ್ತೀಯ ಅಂತಂದ್ಬಿಟ್ಟೆ ದೇವರು ಅವಾಗವಾಗಲೇ ಅವತ್ತವತ್ತಲೇ ಶಿಕ್ಷೆ ಕೊಡೋ ಅಂಥದ್ದು ಅಂಥವ್ರಿಗೆ. ಹಂಗಾಗಿ ನಾವು ಮಾಡೋ ಅಂಥ ತಪ್ಪುಗಳಾಗಿರ್ಬೋದು, ನಾವು ಮಾಡೋ ಅಂಥ ಸರಿಗಳಾಗಿರ್ಬೋದು, ಎಲ್ರಿಗೂ ಕೊಡಬೇಕು, ಎಲ್ರಿಗೂ ದಾನ ಮಾಡಬೇಕು ಅಂತಲ್ಲ. ಯಾರಿಗೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಾವೇ ದುಡ್ದು ನಾವೇ ತಿಂದರೂ ಪರವಾಗಿಲ್ಲ. ಆದರೆ ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋಕೆ ಹೋಗ್ಬಾರ್ದು, ಬೇರೆಯವ್ರ ಋಣನ ಕಿತ್ಕೊಂಡು ತಿನ್ನೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ಅವ್ರವ್ರಿಗೆ ಆದಂಥ ಸಂಸಾರ ಇರುತ್ತೆ, ಜೀವನ ಅನ್ನೋದಿರುತ್ತೆ. ಅವರೇನೋ ಕಷ್ಟಪಟ್ಟು 6 ಕಾಸು 3 ಕಾಸು ದುಡ್ದು ಅವ್ರ ಜೀವನ ಅನ್ನೋದು ಕಟ್ಕೊಂಡಿರ್ತಾರೆ. ಏಕೆ ಅಂತಂದರೆ ಅವರು ಯಾರಿಗೂ ಮೋಸ ಮಾಡಿರೋದಿಲ್ಲ, ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಜೀವನ ಅನ್ನೋದು ಕಟ್ಕೊಂಡಿರ್ತಾರೆ. ಅಂಥವ್ರು ಕಾಲೆಳೆದು ಅಂಥವ್ರು ಹಣ ಕಾಸು ಆಸ್ತಿನ ಕಿತ್ಕೊಳ್ಳೋಕೆ ಯಾರಾದರೂ ಬತ್ತು ಅಂತಂದರೆ ದೇವರು ಬಿಡೋದಿಲ್ಲ, ದೇವರೇ ಅವ್ರ ಎದುರುಗಡೆ ನಿಂತ್ಕೋತಾರೆ. ಹಾಗಾಗಿ ನಾವು ಯಾರಿಗಾದ್ರೂ ಏನಾದರೂ ಕೆಟ್ಟದ್ದು ಮಾಡೋದಕ್ಕೆ ಮುಂಚೆ, ಮೋಸ ಮಾಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ಇವತ್ತು ನಾನು ಅವ್ರಿಗೆ ಕೆಟ್ಟದ್ದು ಮಾಡಿದ್ರೆ ನಾಳೆ ನನಗೆ ಭಗವಂತ ಮಾಡ್ತಾನೆ ಅನ್ನೋದು ಒಂದು ಸತ್ಯನ ಅರ್ಥ ಮಾಡಿಕೊಂಡು ಯಾರಿಗೂ ಅಷ್ಟೇ ಕೇಡು ಬಯಸೋದಕ್ಕೆ ಹೋಗೋದಕ್ಕೆ ಹೋಗಬಾರ್ದು. ನನಗೆ ಇನ್ನೂ ಒಬ್ಬರು ಕಮೆಂಟ್ ಹಾಕಿದರು, ಇವತ್ತು ಶನಿವಾರ ನಾನು ಪೂಜೆ ಮಾಡ್ತಿದ್ದೆ, ಅಂದರೆ ಕೋತಿ ಮನೆ ಒಳಗಡೆನೇ ಬತ್ತು, ಎಷ್ಟು ಓಡಿಸಿದ್ರು ಅದು ಹೋಗ್ತಿರ್ಲಿಲ್ಲ, ಮನೆ ಒಳಗಡೆನೇ ಬತ್ತು, ಇದೇನು ತಪ್ಪಾಗೋದಿಲ್ವ ಅಂತ. ಇಲ್ಲ, ಏನು ತಪ್ಪಾಗೋದಿಲ್ಲ. ಇವತ್ತು ಶನಿವಾರ, ಆಂಜನೇಯ ಸ್ವಾಮಿ ಅನುಗ್ರಹ ನಿಮಗಾಗಿದೆ. ಎಲ್ಲರ ಮನೆಗಳಿಗೂ ಪ್ರಾಣಿ ಪಕ್ಷಿಗಳು ಸುಮ್ಮನೆ ಮನೆ ಒಳಗಡೆ ಬರೋದಿಲ್ಲ. ಬೇರೆ ರೋಡಲ್ಲಿ ಓಡಾಡೋಂಥ ನಾಯಿಗಳಾಗಿರಲಿ ಅವ್ಯಾವು ಅಷ್ಟೇ ಸುಮ್ಮನೆ ಮನೆ ಒಳಗಡೆ ಬರೋದಿಲ್ಲ. ಹಸು ಕರು ಆಗಿರ್ಬೋದು, ಇಲ್ಲ ಒಂದು ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು, ಇಲ್ಲ ಯಾರು ಒಬ್ಬ ಮನುಷ್ಯನೇ ಆಗಿರ್ಬೋದು, ಸುಮ್ಮನೆ ಯಾರು ಮನೆ ಒಳಗಡೆ ಬರೋದಿಲ್ಲ. ಭಗವಂತನೇ ಅವ್ರ ರೂಪದಲ್ಲಿ ನಮ್ಮ ಮನೆಗಳಿಗೆ ಬಂದಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನೋ ಬಂದ್ಬಿಡ್ತು, ಅವ್ರು ಏನಕ್ಕೋ ಬಂದುಬಿಟ್ರು ನಮ್ಮ ಮನೆಯಲ್ಲಿ, ನಾವೇನೋ ಕೊಡಬೇಕು ಅವ್ರಿಗೆ ಅಂತ ನಾವು ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ದೇವರೇ ಅವ್ರ ರೂಪದಲ್ಲಿ ನಮ್ಮ ಮನೆಗೆ ಬಂದಿರ್ತಾರೆ. ಹಾಗೆ ಬಂದವ್ರನ್ನ ಯಾವಾಗಲೂ ಅಷ್ಟೇ ವಾಪಸ್ ಕಳ್ಸೋದಕ್ಕೆ ಹೋಗ್ಬಾರ್ದು. ಏನಾದರೂ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡಿ ನಾವು ಕಳಿಸ್ಬೇಕು. ಇನ್ನು ಮನೆ ಒಳಗಡೆ ಕೋತಿ ಬಂದ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಆಂಜನೇಯ ಸ್ವಾಮಿನೇ ಮನೆ ಒಳಗಡೆ ಬಂದು ನಿಮಗೆ ಅನುಗ್ರಹ ಮಾಡಿದ್ದಾರೆ. ಏಕೆ ಅಂತಂದರೆ ಮನೆ ಒಳಗಡೆ ಬರೋದು ಅಂತಂದರೆ ಸುಮ್ಮನೆ ಮಾತಲ್ಲ. ಪ್ರಾಣಿಗಳು ಮನೆ ಒಳಗಡೆ ಬರೋದಕ್ಕೆ ಹೆದರ್ಕೋತವೆ, ಅಂದರೆ ಮನುಷ್ಯ ಇರೋ ಜಾಗದಲ್ಲಿ ಬರೋದಕ್ಕೆ ಹೆದರ್ಕೋತವೆ. ಆದರೂ ಓಡಿಸಿದ್ರೂ ಅವು ತಿರ್ಗಾ ಮನೆ ಒಳಗಡೆ ಬರ್ತವೆ ಅಂತಂದರೆ ದೇವ್ರ ಅನುಗ್ರಹ ಇದೆ. ಅವರು ಅಷ್ಟು ಧೈರ್ಯವಾಗಿ ಮನೆ ಒಳಗಡೆ ಬರ್ತವೆ ಅಂತಂದರೆ ಭಗವಂತನೇ ಬಂದಿದ್ದಾರೆ ಅಂತ ನಾವು ಅಂದ್ಕೋಬೇಕು. ಯಾವುದೇ ಒಂದು ಪ್ರಾಣಿ ಪಕ್ಷಿ ಆಗಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನೀವೇನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಏನೇ ಒಂದು ಆಗೋದಕ್ಕೆ ಮುಂಚೆನೂ ದೇವ್ರ ಅನುಗ್ರಹ ಇರುತ್ತೆ. ನಾವು ದೇವ್ರು ನಂಬಿದ್ದೀವಿ, ಸತ್ಯ ಧರ್ಮನ ದಾರಿನಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದರೆ ನಮಗೆ ಕೆಟ್ಟದ್ದು ಮಾಡೋದಕ್ಕೆ ಭಗವಂತ ಬಿಡೋದಿಲ್ಲ. ಕೆಟ್ಟದ್ದು ಸಹ ನಮಗೆ ಯೋಚನೆ ಮಾಡೋವಂಥವ್ರನ್ನೂ ಸಹ ಅಲ್ಲಲ್ಲೇ ತಡೆದು ಅವ್ರಿಗೆ ಉತ್ತರ ಅನ್ನೋದು ಸಹ ಕೊಡ್ತಾರೆ. ನೋಡಿ, ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು. ಇವತ್ತಿದ್ದವರು ನಾಳೆ ಇರೋದಿಲ್ಲ, ನಾಳೆ ಇದ್ದವರು ನಾಡ್ದಿರೋದಿಲ್ಲ. ಮನೆಯಿಂದ ಹೊರಗಡೆ ಹೋದವರು ಒಳಗಡೆ ಬರೋದೇ ಕಷ್ಟ ಆಗಿಬಿಟ್ಟಿರುತ್ತೆ. ಹಂಗಾಗಿ ನಾವು ಒಂದನ್ನು ನಾವು ದೇವ್ರ ಹತ್ರ ಕೇಳ್ಕೋಬೇಕು. ದೇವರೇ, ನನ್ನಿಂದ ಯಾರಿಗೂ ಕೆಟ್ಟದ್ದಾಗಬಾರ್ದು, ಬೇರೆಯವರಿಂದ ನನಗೂ ಕೆಟ್ಟದ್ದಾಗಬಾರ್ದು, ನನ್ನನ್ನು ಕೆಟ್ಟ ದಾರಿಗೆ ಹೋಗೋ ಥರ ನೀನು ಅನುಗ್ರಹ ಮಾಡಬೇಡ. ನನ್ನ ಸತ್ಯ ಧರ್ಮ ಕಾಯೋ ದಾರಿನಲ್ಲಿ ನನ್ನ ಕರ್ಕೊಂಡು ಹೋಗು ಭಗವಂತ. ನನಗೆ ಬಡತನ ಕೊಟ್ಟಿದ್ಯಾ, ಬಡತನನೇ ಕೊಡು, ಆದರೆ ನನ್ನ ಬಡತನದಲ್ಲೂ ನೀನು ನನ್ನ ಜೊತೇಲಿರಬೇಕು. ನಾನು ಗಂಜಿ ಕುಡಿತೀನೋ ಇಲ್ಲ ಅನ್ನ ತಿಂತೀನೋ, ನೀನು ಸಹ ನನ್ನ ಜೊತೇಲೇ ಇರಬೇಕು ಭಗವಂತ ಅಂತ ನಾವು ಇಷ್ಟನ್ನ ದೇವ್ರ ಹತ್ರ ಕೇಳ್ಕೊತು ಅಂತಂದರೆ ದೇವ್ರಿಗೆ ನಾವು ಶಿರ ಭಾಗಿಸ್ಲೇಬೇಕು. ದೇವ್ರಿಗೆ ನಾವು ಶರಣಾಗ್ಬಿಡ್ಬೇಕು. ನಾವು ಇವತ್ತೇನು ಒಂದು ತಪ್ಪನ್ನು ನಾವು ಮಾಡ್ತೀವೋ ದೇವ್ರ ಹತ್ರ ಹೇಳ್ಕೋಬೇಕು. ದೇವ್ರೆ, ನನಗೆ ಗೊತ್ತಿಲ್ಲದೇನೋ ಈ ತಪ್ಪನ್ನು ಮಾಡಿಬಿಟ್ಟಿದ್ದೀನಿ, ಆದರೆ ಇವಾಗ ನನಗೆ ಅನ್ನಿಸ್ತಿದೆ ನಾನು ತಪ್ಪು ಮಾಡಿದ್ದೀನಿ, ನಾನು ಮಾತಾಡೋ ಮಾತಿಂದ ಅವ್ರ ಮನಸ್ಸಿಗೆ ನೋವಾಗ್ಬಿಟ್ಟಿದೆ ಅಂತ ನಾವು ದೇವ್ರ ಹತ್ರ ಬಂದು ದೇವ್ರಿಗೆ ದೀಪ ಕಡ್ಡಿ ಹಚ್ಬಿಟ್ಟು ನಾವು ತಪ್ಪೊಪ್ಪಿಗೆ ಕೇಳ್ತು ಅಂತಂದರೆ ದೇವ್ರ ಹತ್ರ ಶಿರವಾಗಿ ನಾವು ಶರಣಾಗ್ಬಿಡ್ಬೇಕು. ಜನಕ್ಕೆ ಶರಣಾಗಿಲ್ಲ ಅಂದರೂ ಪರವಾಗಿಲ್ಲ, ದೇವ್ರ ಹತ್ರ ನಾವು ತಪ್ಪೊಪ್ಪಿಗೆ ಕೇಳ್ಕೊಂಡು ಶರಣಾಗ್ಬಿಡ್ತು ಅಂತಂದರೆ ದೇವ್ರುಗಳಿಗೆ ಕ್ಷಮಿಸಿ ನಾಳೆ ನಮಗೆ ಅನುಗ್ರಹ ಮಾಡ್ತಾರೆ. ಕೆಲವರು ಮಾಡಿದ ತಪ್ಪನ್ನ ಕ್ಷಮಿಸೋದಿರಲಿ, ದೇವ್ರ ಹತ್ರ ಸಹ ಹೋಗಿ ಕೇಳೋದಿಲ್ಲ. ಏಕೆ ಅಂತಂದರೆ
ನಾವು ಜನದ ಹತ್ರ ಹೋಗಿ ಕೇಳಿಬಿಟ್ರೆ ಎಲ್ಲಿ ನಮಗೆ ಕೀಳಾಗಿ ನೋಡ್ತಾರೋ, ಎಲ್ಲಿ ನಮ್ಮ ಮಾನ ಹೋಗ್ಬಿಡುತ್ತೋ ಅಂತ ಈ ಥರ ನೋಡ್ತಾರೆ. ಇಲ್ಲ, ಏನೂ ಆಗೋದಿಲ್ಲ. ಏಕೆ ನಾವು ತಪ್ಪು ಮಾಡಿರ್ತೀವಿ, ಅದರ ಕ್ಷಮೆ ಕೇಳೋದ್ರಲ್ಲಿ ಏನು ಅವಮಾನ ಆಗುತ್ತೆ, ಏನು ಅವಮಾನ ಆಗೋದಿಲ್ಲ. ಜನದ ಹತ್ರನೂ ನಾವು ಕ್ಷಮೆ ಕೇಳಬೇಕು, ಅವರಿಂದ ಒಳ್ಳೆ ಒಪ್ಪಿಗೆನ ನಾವು ತಗೋಬೇಕು, ಅವರಿಂದ ಆಶೀರ್ವಾದನ ತಗೋಬೇಕು. ದೇವ್ರ ಹತ್ರ ಬಂದು, ದೇವರೇ ನಾನು ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಕ್ಷಮಿಸು ಭಗವಂತ, ನನಗೆ ಶಿಕ್ಷೆ ಕೊಡಬೇಡ ಅಂತ ನಾವು ಎಲ್ಲವನ್ನೂ ಅಷ್ಟೇ, ಇಡೀ ದಿನ ನಾನು ಏನು ಮಾಡಿದ್ದೀನೋ ಅದರಲ್ಲಿ ತಪ್ಪು ಅನ್ನೋದನ್ನು ಸಹ ನಿನಗೆ ಅನಿಸಿದ್ರೆ ನನ್ನ ಕ್ಷಮಿಸು ಭಗವಂತ. ಆದರೆ ಇದೇ ತಪ್ಪನ್ನು ಮಾಡೋ ಥರ ನೀನು ಮಾಡಬೇಡ ತಂದೆ. ನನ್ನ ಜೊತೆಯಲ್ಲಿರು, ನನ್ನ ಮನೆ ನನ್ನ ಮನಸ್ಸಲ್ಲಿ ಇರು, ನನ್ನ ಕಷ್ಟ ಸುಖ ದುಃಖ ಏನಿದೆಯೋ ಅದ್ರ ಜೊತೆಲಿ ನೀನು ಇರಬೇಕು ಅಂತ ನಾವಿಷ್ಟನ್ನು ಭಗವಂತನ ಪಾದಕ್ಕೆ ಹಾಕ್ತು ಅಂತಂದರೆ ಖಂಡಿತ ಅಂಥವ್ರ ಜೀವನ ಸುಖಮಯವಾಗಿರುತ್ತೆ, ಹಚ್ಚ ಹಸಿರಾಗಿರುತ್ತೆ. ಬೆಟ್ಟದಂಗೆ ಬಂದ ಕಷ್ಟನೂ ಮಂಜಿನ ಥರ ಕರಗಿಸ್ಬಿಡ್ತಾರೆ ದೇವರು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.